ಬನ್ನಿ. ಮಹಾಪ್ರಭು ತಮ್ಮ ಶಿಲುಬೆಗೆ ಯಥೇಚ್ಛವಾಗಿ ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ ತುಂಬಾ ಬರದಿಂದ ಸಾಕ್ತಾ ಇದೆ. ಪ್ರಭು ಮತ್ತು ರಾಜ್ಯದಲ್ಲಿ ಕೆಲ ಹೆಂಗಸರು ಮಾತ್ರ ತಮ್ಮ ಹೆಸರಿನಲ್ಲಿ ದೇವಾಲಯಗಳಲ್ಲಿ ಅರ್ಚನೆ ಮತ್ತು ಅಭಿಷೇಕವನ್ನು ಮಾಡಿಸುತ್ತಿದ್ದಾರೆ ಮಹಾಪ್ರಭು. ಇದರ ಗುಟ್ಟೇನಿರಬಹುದು? ಅದು ಗುಟ್ಟು. ಅದನ್ನ ಎಲ್ಲ ರಟ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ನಾ ಗುಟ್ಟು ಅಂತ ಕರೆಯೋದು. ಇರಲಿ. ಆದರೂ ಮಂತ್ರಿಗಳೇ, ಇಷ್ಟು ವರ್ಷಗಳಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಈ ರೀತಿ ಅದ್ದೂರಿತನದಿಂದ ಯಾವತ್ತೂ ಮಾಡಿರ್ಲಿಲ್ಲ ಕಣ್ರಿ. ನಮಗಿಂದು ಬಹಳ ಸಂತೋಷವಾಗುತ್ತಿದೆ. ಮಂತ್ರಿಗಳೇ, ಪ್ರಭು ಇದೇ ಸಂತೋಷದಲ್ಲಿ ನರ್ತಕಿಯನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ನರ್ತಕಿಯನ್ನು ಬರೆಯಲಿ? ಅಪ್ಪಣೆ ಪ್ರಭು. ಮಹಾಪ್ರಭು, ಇಂದು ರಾತ್ರಿ ಏನು ಭೋಜನಕ್ಕೆ ಮಂತ್ರಿಗಳೇ, ಸೇನಾಧಿಪತಿಗಳೇ, ಮಂತ್ರಿಗಳೇ, ನನಗಿಂದು ಬಹಳ ಸಂತೋಷವಾಗುತ್ತಿದೆ. ನಿಮಗೆ ಏನು ಬೇಕಾದ್ರೂ ಕೇಳಿ, ನಾನು ಕೊಡುತ್ತೇನೆ. ಪ್ರಭು, ನನ್ನದು ತಮ್ಮಲ್ಲಿ ಒಂದೇ ಒಂದು ಕೋರಿಕೆ. ತಾವು ಆಗಾಗ ನನ್ನ ಬೆನ್ನ ಮೇಲೆ ತಟ್ಟುವುದನ್ನು ದಯವಿಟ್ಟು ನಿಲ್ಲಿಸಿಬಿಡಿ. ಏಕೆಂದರೆ ನನ್ನ ಬೆನ್ನ ಮೇಲೆ ಕುಲಾಗಿದೆ ಮಹಾಪ್ರಭು. ಇರ್ಲಿ ಬಿಡ್ರಿ. ಆದರೂ ನನಗೆ ಅವನದೇ ಚಿಂತೆ. ಯಾರದು ಮಹಾಪ್ರಭು? ಯಾರದು? ಅದೇ ಆ ಕೈದಿ ಕಾಳ. ಪ್ರಭು, ತಾವು ಈ ರಾಜ್ಯದ ಒಡೆಯರು. ತಾವು ಈ ರೀತಿ ಈ ಆಸನದಲ್ಲೆಲ್ಲ ಕೂರಬಾರದು. ಏನೇ ಸಮಸ್ಯೆ ಇದ್ರ ಬಗ್ಗೆ ಸರಿ, ಆ ಕೈದಿ ಕಾಳನ್ನು ಕರೆಸಿ ಇಂದು ಅವನಿಗೆ ನೀಡಬೇಕಾದ ಶಿಕ್ಷೆ ಬಗ್ಗೆ ತೀರ್ಮಾನಿಸಿ ಬಿಡೋಣ. ಕರೆಸಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ಆ ಕೈದಿಯನ್ನು ಕರೆದನ್ನೇ? ಅಪ್ಪಣೆ ಪ್ರಭು. ಪ್ರಭುಗಳಿಗೆ ಅಡ್ಡ ಬಿದ್ದ ಒಡೆಯ. ಏನಯ್ಯ ಕಾಳ, ಚೆನ್ನಾಗಿದ್ದೀಯೋ? ಬಹಳ ಬೇಜಾರು ಬಂದ್ಬಿಟ್ಟಿದೆ ಬುದ್ಧಿ. ಯಾಕಯ್ಯ, ಏನ್ ಸಮಾಚಾರ? ಪ್ರತಿದಿನ ಕಾಯ್ತಾ ಇರೋದೇ ಆಗಿದೆ ಸ್ವಾಮಿ. ಇವತ್ ಗಲ್ಲಿಗೆ ಏರಿಸ್ತಾರೇನೋ, ನಾಳೆ ಗಲ್ಲಿಗೆ ಏರಿಸ್ತಾರೇನೋ ಅಂತ. ಆಗ್ಲೇ 5 ದಿನ ಆಗೋಯ್ತಲ್ಲ ಬುದ್ಧಿ. ಈ ನಿಮ್ ಸೇನಾಧಿಪತಿ ಅವ್ರನ್ನ ಕೇಳಿದ್ರೆ ನಿನ್ನ ಸಾಯಿಸೋವರೆಗೂ ನೀನ್ ಬದುಕಿರ್ಲೇಬೇಕು ಅಂತ ಹೇಳ್ತಾರೆ. ಅಲ್ಲ, ತಮ್ಮ ಆಜ್ಞೆ ಜಾರಿ ತರೋದಕ್ಕೆ ಇಷ್ಟೊಂದು ನಿಧಾನನ? ಇಲ್ಲ ಅದಕ್ಕೂ ಏನಾದ್ರೂ ಲಂಚ ಗಿಂಚ ಏನಾದ್ರು ಕೊಡ್ಬೇಕಾ? ಹಿಂಗೆ ಮುಜಾಬಾಯಿ, ನಿನ್ನ ಇಲ್ಲಿ ಯಾಕೆ ಕರೆಸಿದ್ದಾರೆ ಗೊತ್ತಾ? ಅದು ಪ್ರಭುಗಳ ಜನ್ಮದಿನದಂದು. ಈ ಗಮಾರಂಗ್ ಏನ್ ತಿಳ್ದಾತು ಬುದ್ಧಿ. ಈ ನಿಮ್ ಸೇನಾಧಿಪತಿಯವರು ಜೈಲ್ ಬಾಗಿಲು ತೆಗ್ಸಿ ಕರ್ಕೊಂಡ್ ಬಂದ್ರು. ಪಾಸಿಗೆ ಕರೆದೈತವೇನೋ ಅನ್ಕೊಂಡೆ, ಇಲ್ಲಿ ಕರ್ಕೊಂಡ್ ಬಂದ್ರು. ಹೊರಗಡೆ ಬರುವಾಗ ಎಲ್ಲ ಪ್ರಭುಗಳ ಜನ್ಮದಿನ ಅಂತ ಇದ್ರು. ಓಹೋ, ಹಂಗಾರೆ ಇವತ್ತು ಪ್ರಭುಗಳ ಜನ್ಮದಿನವೇ? ಏನ್ ಬುದ್ಧಿ ಇದು? ನನಗೆ ಹೇಳಲೇ ಇಲ್ಲ. ಹೇಳಿದ್ರೆ 1 kg ಕೇಕ್ ಆದ್ರೂ ತಗೊಂಡ್ ಬರ್ತಾ ಇದ್ದೆ. ಇರ್ಲಿ ಬಿಡಿ, ಪರವಾಗಿಲ್ಲ. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಆಯ್ತಾಯ್ತು. ಅಂದಾಗೆ ತಮ್ಮ ಹೆಸರು? ರುದ್ರೇಶಣ್ಣ. ರುದ್ರೇಶಣ್ಣ. ಎಷ್ಟನೇ ವಯಸ್ಸಿಗೆ ಕಾಲಿಡ್ತಾ ಇದ್ದೀರಾ? 65. ಓಹ್, ಈ ಶುಭ ಸಂದರ್ಭದಲ್ಲಿ ನಿಮ್ಗೋಸ್ಕರ ಒಂದು ಸಾಂಗ್ ಹೇಳ. ಸರಿ. ರುದ್ರೇಶಣ್ಣ ಹ್ಯಾಪಿ ಬರ್ತ್ಡೇ. ರುದ್ರೇಶಣ್ಣನ್ ಬರ್ತ್ಡೇ. ಓಹೋ ರುದ್ರೇಶ
ರುದ್ರಶಣ್ಣ ರುದ್ರಶಣ್ಣ ಏನದು ರುದ್ರೇಶಣ್ಣ ರುದ್ರೇಶಣ್ಣ ಅನ್ಕೊಂಡು ಛೇ ತಲಾಟೆ ತಗೊಂಬಂದು ಇರಿ ಬಿಡು. ಆದ್ರೂ ಕಣೆಯ ಕಾಳ, ನಮ್ಮ ಈ ಹುಟ್ಟುಹಬ್ಬದಂದು ನಿನ್ನನ್ನು ಗಲ್ಲಿಗೇರಿಸೋಕೆ ನಮ್ಮ ಮನಸ್ಸು ಬಹಳ ಚಿಕ್ಕದಾಗುತ್ತೆ ಕಣಯ್ಯ. ಸ್ವಲ್ಪ ದೊಡ್ಡದ್ ಮಾಡ್ಕೊಳ್ಳಿ. ತಾವು ರಾಜ್ಯದ ಹುಲಿ ಇದ್ದಂಗೆ. ಹೌದಾ ಹುಲಿಯಾ? ಹಾಗೆಲ್ಲ ಮನಸ್ಸು ಸಡ್ಲ ಬಿಡ್ತಾರ? ಈ ಗರೀಬನ ವಿಷಯದಲ್ಲಿ ಒಂದು ಸಲ ಆಡಿದ್ರೆ ಮುಗೀತು. ಅದ್ಯಾವ ನನ್ನ ಮಗ ಅಡ್ಡ ಬರ್ತಾನೋ ನಾನು ನೋಡ್ತೀನಿ. ಏಕಹಾಟೆ ಬಾಯಿ ಬಿಟ್ಟು ಮಗುಗಳ ಎದುರಿಗೆ ನನಗೆ ಸಡಿಲ ಬಿಡ್ತೀಯ? ಕಾಳ, ಜೀವ ಅಂದ್ರೆ ಎಂತವ್ರಿಗೂ ಆಸೆ ಇಲ್ಲನಯ್ಯ. ನೀನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಸೂಚಿಸಿ ಪ್ರಭುಗಳ ಕಾಲ ಅಡ್ಡ ಬೀಳು. ಪ್ರಭುಗಳದು ತುಂಬಾ ತುಂಬಾ ದೊಡ್ಡದು ಮನಸ್ಸು. ಪ್ರಭು ಮನಸ್ಸು, ನೀನು ಶಿಕ್ಷೆ ಕಡಿಮೆ ಮಾಡಿದ್ರು ಮಾಡ್ತಾರೆ. ಬಿಡಿ ಬದ್ದಿ, ಈ ಪ್ರಭುಗಳು ರಾಜ್ಯದ ಹುಲಿ ಇದ್ದಂಗೆ ದೊರೆ. ಇವ್ರು ಒಂದ್ಸಲ ಆಡಿದ್ರೆ ಮುಗೀತು, ಕಡ್ಡಿ ಎರಡು ತುಂಡಾದಂಗೆ. ಅಲ್ಲ ಸ್ವಾಮಿ, ನಾನ್ ಹಂಗ ಕ್ಷಮೆ ಕೇಳ್ಬಿಟ್ರೆ ಆ ಸತ್ತೋದ ವ್ಯಕ್ತಿ ಬದುಕ್ಬಿಡ್ತಾನ? ಛೇ 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 ಛೇ, ಬೇಡ 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 ಬೇಡ. ನನಗೆ ಮರಣ ದಂಡನೇ ಇರ್ಲಿ, ಬೇಗ ಒಂದಿನ ಗೊತ್ತು ಮಾಡಿ ಹೊಡಿಯ. ತುಂಬಾ ಬೋರ್ ಆಗ್ತಾ ಇದೆ ಇಲ್ಲಿ, ಟೈಮ್ ಪಾಸ್ ಮಾಡಕ್ಕೆ ಆಗ್ತಾ ಇಲ್ಲ. ಅದು ಹಾಗಲ್ಲ ಯಾಕಳ. ಈಗ ನೋಡು, ನೀನ್ ಸತ್ತೋದ್ರೆ ನಿನ್ನ ಹೆಂಡತಿ ಮಕ್ಕಳು ಗತಿ ಏನ್ಯ? ನನಗೆ ಮಕ್ಕಳಾರು ಇಲ್ಲ, ಇನ್ನ ಅಪ್ಪ ಅಮ್ಮನ ಸತ್ರು. ಇನ್ನ ತಾಡ್ಗಿದ್ದೀನಿ ಅಂತಾವಿಲ್ಲ ಬಿಡ್ರಿ. ಯಾಕಯ್ಯ ಬಿಟ್ಬಿಟ್ಟೋಣ ಪಾಪ. ನಾನ್ ಬಿಡ್ಲಿಲ್ಲ ಬದ್ದಿ, ಅದೇ ಓಡೋಯ್ತು. ಯಾರಿಂದ ಹೋದ್ಲೋ ಏನೋ. ಯಾರಿಂದ ಹೋದ್ಲು? ಬುದ್ಧಿ, ಇದೆಲ್ಲ ಸಣ್ಣ ವಿಚಾರ, ಅದನ್ನೆಲ್ಲ ಕೇಳೋಕ್ ಆಸೆ ಮಾಡ್ಬಾರ್ದು. ಕಂಡೋರ್ ಮನೆ ವಿಷಯ ಕೇಳೋದಕ್ಕೆ ಎಷ್ಟೋ ಒಂದು ಆಸೆ ನೋಡಿ ನಿಮ್ಗೆ. ಮುಂದಿನ ಕಥೆ ನೋಡಿ ಹೊಡಿಯ. ಮಂತ್ರಿಗಳೇ, ಇವನು ಮರಣ ದಂಡನೆಗೆ ಹೆದರ್ತಾ ಇಲ್ಲ. ಆಜ್ಞಾನಿ ತನ್ನ ಜೀವದ ಬೆಲೆ ತಿಳಿದಿಲ್ಲ ಇವನಿಗೆ. ಆದರೂ ಇವನು ಚಿಕ್ಕ ವಯಸ್ಸು, ಇನ್ನು ಬದುಕಿ ಬಾಳಬೇಕಾದ ಆಯಸ್ಸು ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಮರಣದಂಡನೆ ಶಿಕ್ಷೆಯನ್ನು ರದ್ದು ಮಾಡುತ್ತಿದ್ದೇವೆ. ಆದ್ರೂ ನಮ್ಮ ಈ ಶುಭ ದಿನದಂದು ಮಾಡಿದ ತಪ್ಪಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಆದ್ದರಿಂದ ಈ ಕೈದಿಗೆ ಕೊಲೆ ಮಾಡಿದ ತಪ್ಪಿಗಾಗಿ ಇವನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತಿದ್ದೇವೆ. ಸೇನಾಧಿಪತಿಗಳೇ, ಇದಕ್ಕೆ ಏರ್ಪಾಟು ಮಾಡಿ. ಮಂತ್ರಿಗಳೇ, ಪ್ರಭು, ಹಾಗೆ ನಮ್ಮ ಈ ಹುಟ್ಟುಹಬ್ಬದಂದು ದೇಶ ವಿದೇಶಗಳಿಂದ ಗಣ್ಯಾತಿಗಣ್ಯರೆಲ್ಲ ಆಗಮಿಸುತ್ತಿದ್ದಾರೆ. ಅವರಿಗೆ ವಿಶೇಷ ಪಾರ್ಟಿಯನ್ನು ಆಯೋಜಿಸಿದ್ದೇನೆ. ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿ ನೀವು ಬಂದು ಜಾಯ್ನ್ ಆಗಿ. ಅಪ್ಪಣೆ ಮಹಾಪ್ರಭು. ಪ್ರಭು, ನಮಗೆ ನಿಮ್ಗೂ ಬೇರೆ ಕಡೆ ಆಯೋಜಿಸಿದ್ದೇನೆ, ನೀವು ಬಂದು ಜಾಯ್ನ್ ಆಗ್ರಿ. ಇನ್ನೇನು ಬೇರೆ ಕಡೆ ಆಯ್ತಿದಾರಂತಲ್ಲ, ಪ್ರಸಂಗ ಮುಗಿಸ್ಬಿಟ್ಟು ಬೇಗ ಬಂದು ಜಾಯ್ನ್ ಆಗಿ. ಶಬಾಷ್, ನಿನ್ನ ಅದೃಷ್ಟ ಕುಲಾಯಿಸ್ತು. ನಡೆ. ಎಂತ ಅದೃಷ್ಟ ರೀ, ನನಗೇನ್ ಬೇಡವಾಗಿತ್ತು ಈ ಜೀವನ. ಪಾಪ ಪ್ರಭುಗಳು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅಂತ ಒಪ್ಕೊಂಡೆ. ಇರ್ಲಿ, ಏನ್ ಮಾಡಕ್ಕಾಗುತ್ತೆ. ನಡ್ರಿ ಹೋಗೋಣ. ರೀ ಸೇನಾಧಿಪತಿಗಳೇ, ಬೆಳಿಗ್ಗೆ ನಮ್ ಜೈಲಿನ ಕೈದಿಗಳಿಗೆಲ್ಲ ಸಿಹಿ ಹಂಚಿದ್ರಂತಲ್ಲ, ನನಗೆ ಯಾಕೆ ಹಂಚಲಿಲ್ಲ? ಅಲ್ಲ ಕಣಯ್ಯ, ಇವಾಗಿನ ಮಹಾಪ್ರಭುಗಳು ಇಂಥ ಸಿಹಿ ವಿಚಾರಣೆ ಹೇಳೋಗಿರುವಾಗ ನಿನಗಿನ್ನ ಸಿಹಿ ತಿಂಡಿ ಬಗ್ಗೆ ಯೋಚನೆನಾ? ರೀ ಸೇನಾಧಿಪತಿಗಳೇ, ಈ ಜೀವಾವಧಿ ಶಿಕ್ಷೆ ಅಂದ್ರೇನು? ಏನ್ ಶಿಕ್ಷೆ ಕೊಡ್ತಾರಲ್ಲಿ? ನೋಡಯ್ಯ, ಅದಕ್ಕೆಲ್ಲ ಕಾನೂನಿದೆ. ಓಹೋ, ಜೀವಾವಧಿ ಶಿಕ್ಷೆ ಅಂದ್ಮೇಲೆ ಜೀವ ಇರೋವರೆಗೂ ಅನುಭವಿಸ್ಲೇಬೇಕು. ಜೀವ ಅವರವ್ರಿಗೂ ಅನುಭವಿಸ್ಬೇಕಾ? ಹಂಗ ಅನುಭವಿಸ್ಬೇಕಾದ್ರೆ ಊಟ ತಿಂಡಿ ವ್ಯವಸ್ಥೆ ಅದಕ್ಕೆಲ್ಲ ಏರ್ಪಾಟಿದೆ. ಹಾ. ನೋಡು, ಹಾ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಟೀ, ಒಂದು ಬಂದು, ಓಹೋ, ಆಮೇಲೆ ನಾಷ್ಟ, ಆಹಾ. ಮಧ್ಯಾಹ್ನ ಭರ್ಜರಿ ಭೋಜನ, ಆಹಾ. ಮತ್ತೆ ಸಂಜೆ ಟೀ ಮತ್ತೆ ಸ್ನಾಕ್ಸ್, ಓಹೋ. ರಾತ್ರಿ ವಿಶೇಷ ಊಟ. ಈ ಮಟನ್ ಊಟ ಎಲ್ಲ ಯಾವಾಗ ಕೊಡ್ತಾರೆ? ವಾರಕ್ಕೊಂದಿನ. ವಾರಕ್ಕೊಂದಿನ ಎಲ್ಲ ಆಗಲ್ಲ ರೀ. ನಿಮ್ ಪ್ರಭುಗಳಿಗೆ ಹೇಳಿ ಒಂದು 3 ದಿನನೋ 4 ದಿನನೋ ಮಾಡಕ್ ಹೇಳಿ. ಆಮೇಲೆ ಇವಾಗ ಕೊಟ್ಟಿದ್ದೀರಲ್ಲ ಅದನ್ನ ರೂಮ್ ಏನ್ರಿ, ಬರೀ ತಿಗಣ ಕಟ್ಟ. ಯಾವನಲ್ಲಿ ಮಲ್ಗಕ್ ಆಗುತ್ತ ಅಲ್ಲಿ? ಫಸ್ಟ್ ನಂಗೊಂದು ಒಳ್ಳೆ ರೂಮ್ ಮಾಡ್ಕೊಡಿ. ಆ ರೂಮ್ ಅಲ್ಲಿ ಒಂದು ದೊಡ್ಡ ಟಿವಿ ಇರ್ಬೇಕು. ಯಾಕೆ ಹೇಳಿ? ಯಾಕಪ್ಪ? ಹೊರಗಡೆ ಎಲ್ಲ ಏನೇನೋ ವಿಷಯಗಳು ನಡೀತಾ ಇರುತ್ತೆ, ಅದನ್ನೆಲ್ಲ ನಾನು ತಿಳ್ಕೊಳ್ಳೋದ್ ಬೇಡ್ವಾ? ತಿಳ್ಕೊಬೇಕು. ಆಮೇಲೆ ಈ ಸಂಜೆ ನಮ್ಗೆ ಈ ವಾಲಿಬಾಲು ಕ್ರಿಕೆಟ್ ಎಲ್ಲ ಆಡೋ ಅಭ್ಯಾಸ ಇದೆ ರೀ, ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ಕೊಡಿ. ಗೊತ್ತಾಯ್ತಾ? ಮಾಡೋಣ ಮಾಡೋಣ. ಸರಿ ನೋಡ್ರಿ ಹೋಗೋಣ. ಅಲ್ಲ ಕಣಯ್ಯ, ಇಷ್ಟೇನಾ? ಇನ್ನೂ ಏನಾದ್ರು ಇದೆಯಪ್ಪ? ಸದ್ಯಕ್ಕೆ ಸಾಕು, ಮುಂದೆ ಬೇಕು ಅಂದ್ರೆ ನಾನೇ ಕೇಳ್ತೀನಿ ಬಿಡಿ. ಅಲ್ಲ ಕಣಯ್ಯ, ಇಲ್ಲಿರೋ ಕೈದಿಗಳಲ್ಲಿ ನೀನು ತುಂಬಾ ದುಬಾರಿ ಕೈದಿ ಅನ್ಸುತ್ತೆ. ಮತ್ತೆ ಈಗ ತಾನೇ ನಿಮ್ ಪ್ರಭುಗಳು ಅನೌನ್ಸ್ ಮಾಡಿದ್ರಲ್ಪ, ಇನ್ ಲೈಫ್ ಲಾಂಗ್ ಇಲ್ಲೇ ಇರ್ಬೇಕು ಅಂತ. ಹಾಗಿರ್ಬೇಕಾದ್ರೆ ಎಷ್ಟು ದುಬಾರಿ ಆಗೋದ್ ಬೇಡವಾ ನಾನು? ಅಯ್ಯೋ ಧರ್ಮರಾಯ, ನಿನ್ನಿಂದ ನಿನ್ ಮೋಕ್ಷ ತಪ್ಪಿದ್ದಲ್ಲ. ನಡಿ.
ಸೇನಾಧಿಪತಿಗಳೇ, ಒಳಗಡೆ ಇದು ಇದು ಎಲ್ಲ ವ್ಯವಸ್ಥೆ ಇದೆ ತಾನೆ? ನಡಿ. ಮಂತ್ರಿಗಳೇ, ಪ್ರಭು, ಹಾಗಾದ್ರೆ ಸಮಸ್ಯೆ ತುಂಬಾ ಬಿಗಡಾಯಿಸಿದೆ ಎನ್ನಿ. ಹೌದು ಮಹಾಪ್ರಭು. ಆತನ ಖರ್ಚು ಹೀಗೆ ಏರುತ್ತಾ ಹೋದರೆ ಪರಿಸ್ಥಿತಿ ಕಷ್ಟಕರವಾಗುತ್ತದೆ. ಅವನಿಗೆ ಪಾಸಿ ವಿಧಿಸಿದರೆ ಆಗುತ್ತಿದ್ದ ಖರ್ಚು ಮೀರುತ್ತದೆ ಎನಿಸುತ್ತಿದೆ ಮಹಾಪ್ರಭು. ಪ್ರಭು, ಅವನಲ್ಲಿ ಇವಾಗ ಸಹಾಯ ಕಾಣ್ತಾ ಇಲ್ಲ. ಕಳೆದ 6 ತಿಂಗಳಲ್ಲಿ 45 ಕೆಜಿ ಜಾಸ್ತಿ ಆಗಿದ್ದಾನೆ. 45 ಕೆಜಿನೇ? ಮಹಾಪ್ರಭು, ಈ 6 ತಿಂಗಳಿಗೆ ಕೈದ ಉಪಚಾರಕ್ಕೆ ಮತ್ತು ಅವನ ವಿಲಾಸ ಜೀವನಕ್ಕೆ ಬರೋಬ್ಬರಿ 9 ಲಕ್ಷ ವೆಚ್ಚವಾಗಿದೆ ಮಹಾಪ್ರಭು. 9 ಲಕ್ಷನೇ? ಅದರಲ್ಲಿ ಅವನ ಯೂನಿಫಾರ್ಮ್ ಹೊರತುಪಡಿಸಿ. ಮಹಾಪ್ರಭು, ಇವನು ಎಲ್ಲರಂತೆ ಸಾಧಾರಣ ಸೋಪ್ ಉಪಯೋಗಿಸಿದೆ. ಡವ್ ಸೋಪೆ ಬೇಕಂದ್ರೆ ಮಹಾಪ್ರಭು. ಡವ್ ಸೋಪೆ? ರೀ, ನಾನೇ ಉಳಿದು ಬಂದಿರೋ ಬಟ್ಟೆ ಸೋಪಲ್ಲಿ ಮೈ ಹೊಚ್ಕೋತೀನಲ್ರಿ. ಅಯ್ಯೋ, ಅದರ ಖರ್ಚೆ 25,000 ರೂಪಾಯಿ ಮಹಾಪ್ರಭು. 25,000? ಅಲ್ಲದೆ ಇವನು ಎಲ್ಲರಂತೆ ಸಾಧಾರಣ ಟೂತ್ಪೇಸ್ಟ್ ಉಪಯೋಗಿಸಿದೆ. ಸೆನ್ಸರ್ಡ್ ಏನೇ ಬೇಕಂದ್ರೆ ಮಹಾಪ್ರಭು. ಸೆನ್ಸೋಡೇನು? ರೀ, ನಾನೇ ಗಾಬಲ್ ಅನ್ಬಿಡಿನಲ್ಲ ಅನ್ಸ್ಕೊತೀನಿ. ಅದರ ಖರ್ಚೆ ಬರೋಬ್ಬರಿ 18,000 ರೂಪಾಯಿ ಮಹಾಪ್ರಭು. 18,000 ರೂಪಾಯಿನೇ? ಅಲ್ಲದೆ ಇವನು ಒಳ ಉಡುಪಿಗೆ ಜಾಕಿನೇ ಬೇಕು ಅನ್ನೋದ್ರ ಮಹಾಪ್ರಭು. ರೀ, ನಾನೇ ಲಂಗೋಟಿ ಉಪಯೋಗಿಸ್ತೀನಲ್ರಿ. ನೀವು ಅದೇ. ಅದರ ಖರ್ಚೆ ಬರೋಬ್ಬರಿ 35,000 ರೂಪಾಯಿ ಮಹಾಪ್ರಭು. 35,000? ಅಯ್ಯೋ ರೀ ಮಂತ್ರಿಗಳೇ, ಪ್ರಭು, ಇವನ ಖರ್ಚು ಹೀಗೆ ಏರುತ್ತಾ ಹೋದರೆ ನಾವು ಹೇಗೆ ಮುಂದೆ ರಾಜ್ಯ ನಡೆಸೋದು? ಹೌದು ಮಹಾಪ್ರಭು. ಆತನ ಖರ್ಚು ಹೀಗೆ ಏರುತ್ತಾ ಹೋದರೆ ಪರಿಸ್ಥಿತಿ ಬಹಳ ಕಷ್ಟಕರವಾಗುತ್ತದೆ ಮಹಾಪ್ರಭು. ಅಲ್ಲದೆ ಇದರಲ್ಲಿ ಒಂದು ತಾಂತ್ರಿಕ ಅಂಶ ಆಗಿದೆ. ಅಪ್ಪನೇ ಆದರೆ ಏನ್ರಿ ನಿಮ್ ತಂತ್ರ? ತಾಂತ್ರಿಕ ಅಂಶ ಸ್ವಾಮಿ. ತಾಂತ್ರಿಕನ ಪಗಡ್ರಿ. ಮೊದಲು ಕೈದಿ ಪಾಸಿಯನ್ನು ವಿಧಿಸಲಾಯಿತು. ಅದನ್ನು ಕೋತಾ ಮಾಡೋರು ಪಾಲಿಸುವ ನಿಯಮಗಳು ಅಂದ್ರೆ ಕ್ಷಮಾಪಣಾ ಅರ್ಜಿ, ವಿಚಾರಣಾ ವರದಿ ಇತ್ಯಾದಿ ತಗೊಳ್ಳಿಲ್ಲ. ಪ್ರಭುಗಳು ಸ್ವಂತ ಇರಾದೆಯಿಂದ ಜೀವಾವಧಿ ಶಿಕ್ಷೆ ಇಳಿಸಿರುವುದು ಸ್ಪಷ್ಟ. ಈ ಹಿಂದೆ ವಿಧಿಸಿದ ಆಜ್ಞೆಯಿಂದ 1 ಲಕ್ಷ ರೂಪಾಯಿಗಳು ವೆಚ್ಚವಾಗುತ್ತಿತ್ತು ಮಹಾಪ್ರಭು. ಈಗ ಬದಲಾದ ಆಜ್ಞೆಯಿಂದ 50,000 ರೂಪಾಯಿಗಳು ಅಧಿಕ ಆಗುತ್ತಿರುವುದರಿಂದ ಅದನ್ನು ಸರ್ಚಾರ್ಜ್ ಮಾಡಿ ಅದಕ್ಕೆ ಕಾರಣವಾದ ವಸೂಲಿ ಮಾಡಬೇಕೆಂದು ಆಡಿಟರ್ಗಳು ಅಭಿಪ್ರಾಯ ಪಡುತ್ತಾರೆ. ರೀ ಸೇನಾಧಿಪತಿಗಳೇ, ಮೊದ್ಲು ಈ ತಲಾಟೆ ನನ್ನ ಮಗನ್ ತಗೊಂಡೋಗಿ ಗಲ್ಲಿಗೆಸಿ. ಇವನ ನನ್ನ ಮಗನ ನನ್ನ ಮೇಲೆ ಸರ್ಚಾರ್ಜ್ ಆಗ್ತಾನಂತೆ. ಅಸಂಬದ್ಧ. ನನ್ನ ಮೇಲೆ ಸರ್ಚಾರ್ಜ್ ಆಗ್ತೀನನ್ರಿ. ನಿಮ್ ಗಲ್ಲಿಗೆಸ್ತೀನಿ ಕಣ್ರಿ. ಕ್ಷಮಿಸಬೇಕು ಮಹಾಪ್ರಭು, ಕ್ಷಮಿಸಬೇಕು. ನನ್ನ 6ನೇ ಮಗಳ ಮದುವೆ ನಿಶ್ಚಯವಾಗಿದೆ. ಇದು ನನ್ನ ಹೆಂಡತಿ. ಮತ್ತೆ? ಹೌದು ಹೌದು. ಇದು ಕೇವಲ ಅಡಚಣೆ ಮಾತ್ರ ಮಹಾಪ್ರಭು. ಕ್ಷಮಿಸಬೇಕು ಮಹಾಪ್ರಭು, ಕ್ಷಮಿಸಬೇಕು. ಅಯ್ಯೋ, ಅಪ್ಪಪ್ಪಪ್ಪ, ನನ್ನ ತಲೆ ಸಿಡಿದೋಗ್ತಾ ಇದೆ. ಯಾರಲ್ಲಿ? ಇನ್ನೊಂದೆರಡು ನಿಂಬೆಹಣ್ಣನ್ನು ಹಿಚ್ಕಿ ಅದರ ಮೇಲೆ ಉಪ್ಪನ್ನು ಹಾಕಿ ಒಂದು ಶರಬತ್ತನ್ನು ತನ್ನಿ. ಅಪ್ಪಣೆ ಪ್ರಭು. ಮಂತ್ರಿಗಳೇ, ಪ್ರಭು, ಮೊದಲು ಈ ಕೈದಿಗೆ ಏನು ಶಿಕ್ಷೆ ವಿಧಿಸುವುದು ಎಂಬುದನ್ನು ಯೋಚನೆ ಮಾಡಿ. ಬೇಕಾದ್ರೆ ಸೇನಾಧಿಪತಿ ಅವರ ಸಹಾಯವನ್ನು ತೆಗೆದುಕೊಳ್ಳಿ. ನಾಳೆ ಇಷ್ಟೊತ್ತಿಗೆ ನಿಮ್ಮ ಪ್ರಯತ್ನ ಏನಾಯಿತು ಎಂಬುದನ್ನು ತಿಳಿಸಿ. ಮೊದಲು ಈ ಪ್ರಸಂಗವನ್ನು ಬೇಗ ಮುಗಿಸಿ. ಆಗಲಿ ಮಹಾಪ್ರಭು. ಪ್ರಭು, ತಾವು ಇಂದು ನಿಜವಾಗಿಯೂ ತುಂಬಾ ದಣಿದಿದ್ದೀರಾ. ತಾವು ವಿಶ್ರಾಂತಿಗೆ ತೆರಳಲೇಬೇಕು. ಹೀಗೆ ಹೀಗೆ ಮಂತ್ರಿಗಳೇ, ಪ್ರಭು,
ಎಲ್ಲಿಗೆ ಬಂತು ಆ ಕೈಗೆ ವಿಚಾರ? ಇಂದಾದರೂ ನಮಗೆ ಬಿಡುಗಡೆ ಇದೆಯೇ? ಪರಿಸ್ಥಿತಿ ಆಶಾದಾಯಕವಾಗಿದೆ ಮಹಾಪ್ರಭು. ಆ, ಬಹುಶಃ ಆತ ಇಷ್ಟು ಹೊತ್ತಿಗೆ ಊರು ಬಿಟ್ಟು ಹೊರಟಿರಬಹುದು. ಇನ್ನೇನು ಸುದ್ದಿ ಬರಬಹುದು ನಮ್ಮ ಸೈನಿಕರಿಂದ. ಆ, ಬಲೆ ಬಲೆ ಹೆಚ್ಚಿದೆ ಕಣ್ರಿ ನಿಮ್ಮ ಚಾತುರ್ಯಕ್ಕೆ. ಇದನ್ನು ಹೇಗೆ ಸಾಧಿಸಿದ್ರಿ ಮಂತ್ರಿಗಳೇ? ಕಾನೂನಿನಂತೆ ಅವನಿಗೆ ಬಿಡುಗಡೆ ಮಾಡುವಂತಿರಲಿಲ್ಲ ಮಹಾಪ್ರಭು. ಏಕೆಂದರೆ ಅವನಿಗೆ ವಿಧಿಸಿರುವುದು ಜೀವಾವಧಿ ಶಿಕ್ಷೆ. ಇದು ತಮಗೂ ತುಂಬಾ ಚೆನ್ನಾಗಿ ತಿಳಿದಿದೆ. ಆತ ತಾನಾಗಿಯೇ ಪಾರಾಗುತ್ತಾನೆಂದು ತಂತ್ರ ಹುಡಿದೆವು. ಇದನ್ನು ನಮ್ಮ ಸೇನಾಧಿಪತಿಯವರು ಬಹಳ ರಸವತ್ತಾಗಿ ವಿವರಿಸುತ್ತಾರೆ ಮಹಾಪ್ರಭು. ಆ, ಸೇನಾಧಿಪತಿಗಳೇ, ಪರಾಮರಿಸಬೇಕು ಮಹಾಪ್ರಭು. ಮಹಾಮಂತ್ರಿಗಳ ಸಲಹೆಯಂತೆ ಮೊದಲು ಕೈದಿಗೆ ಪುಸಲಾಯಿಸಿದೆ. ಜೀವಾವಧಿ ಶಿಕ್ಷೆ ಕಷ್ಟಗಳನ್ನೆಲ್ಲ ತಿಳಿಸಿದೆ. ಪ್ರಭುಗಳು ತುಂಬಾ ಉದಾರದವರು, ಹೋಗಿ ಕೇಳಿಕೋ, ಬಿಡುಗಡೆ ಮಾಡಬಹುದು ಎಂದೆ. ಆದರೂ ಏನಾಯ್ತು? ಏನು ಚಿಂತೆ ಇಲ್ಲ ಸೇನಾಪತಿಗಳೇ, ಇಲ್ಲಿ ಎಲ್ಲ ಅನುಕೂಲಕರವಾಗಿದೆ. ನನ್ನ ಆರೋಗ್ಯ ಚೆನ್ನಾಗಿದೆ, ಇಲ್ಲಿ ಕಾಳ ಚೆನ್ನಾಗಿದ್ದಾನೆ ಎಂದು ಪ್ರಭುಗಳಿಗೆ ತಿಳಿಸಿದ ಮಹಾಪ್ರಭು. ಆಮೇಲೆ ಪ್ರಭು ತಾನಾಗಿಯೇ ಓಡಿ ಹೋಗುತ್ತಾನೆಂದು ಅವನ ಕಾವಲನ್ನು ಸಡಿಲಿಸಿದೆ. ಅವನು ಬಂದಿಖಾನೆಗೆ ಬೀಗ ಹಾಕಿದ್ರೆ ಹಾಗೆ ಬಿಟ್ಟಿದ್ದೆ. ಆದರೂ ಏನಾಯ್ತು? ದೂರದಲ್ಲಿ ಓಡಾಡುತ್ತಿದ್ದ ಪಾರೆಯನ್ನು ಕೈಲಿ ಕೂಗಿ ಕರೆದಂತೆ. ಏನಯ್ಯ ಸಿಪಾಯಪ್ಪ, ಪ್ರಭುಗಳು ಒಪ್ಪುತ್ತಿದ್ದು ದ್ರೋಹ ಮಾಡಬಹುದಂತ ಹೇಳಿ ಕೆಳಗೆ ಬಿದ್ದ ಬೀಗವನ್ನು ಎತ್ತಿಕೊಟ್ಟಂತೆ ಮಹಾಪ್ರಭು. ಛೆ, ಛೆ. ಪ್ರಭು ಏನು ಚಿಂತಿಸಿದಿರಿ? ಇವತ್ತು 1 ಗಂಟೆ ಆಯಿತು, ಎಂದಿನಂತೆ ನಾಷ್ಟ ಕಳುಹಿಸಿಲ್ಲ. ಅವನ ಬಂದಿಖಾನೆಗೆ ಬೀಗವೇ ಹಾಕಿಲ್ಲ. ಅವನು ಬಂದಿಖಾನೆ ಬಾಗಿನ ಸ್ವಲ್ಪ ಸಡಿಲಗೊಳಿಸಿದ್ದೇನೆ. ಪಾರೆಗಳಿಗೆ ರಜೆ ಕೊಟ್ಟು ಕಳಿಸಿಬಿಟ್ಟಿದ್ದೇನೆ. ಬಹುಶಃ ಇಷ್ಟು ಹೊತ್ತಿಗಾಗಲಿದೆ ಈ ವಿಷಯ ಅವನಿಗೆ ತಿಳಿದು ಓಡಿ ಹೋಗಿರಬಹುದು. ಬಲೆ ಬಲೆ ಆ, ಬಲೆ. ಮಂತ್ರಿಗಳೇ, ನಮಗಿಂದು ಬಹಳ ಸಂತೋಷವಾಗುತ್ತಿದೆ. ಇದೇ ಖುಷಿಯಲ್ಲಿ ನರ್ತಕಿಯನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ನರ್ತಕಿಯನ್ನು ಬರ ಹೇಳಿ. ಅಪ್ಪನೇ ಪ್ರಭು. ಶಬಾಷ್. ಯಾರಲ್ಲಿ ವಿಚಾರಿಸಿ. ಪ್ರಭುಗಳೇ, ಕಾಳ ನಿಮ್ಮನ್ನ ಕಾಣಲು ಇತ್ತ ಕಡೆ ಆಗಮಿಸುತ್ತಿದ್ದಾನೆ. ಕಾಳನೆ ಮಂತ್ರಿಗಳೇ, ಸೇನಾಧಿಪತಿಗಳೇ, ಬನ್ರಿಯಲ್ಲಿ. ಅವನೇನಂದ್ರಿ? ಬಾರೆ, ಅವನಿಗೆ ರಜಾ ಕೊಟ್ಟಿದ್ದೀನಿ, ಅವನಿಗೆ ಊಟ ಕೊಟ್ಟಿಲ್ಲ, ಬಾಗಿಲನ್ನು ಸಡಿಲ ಬಿಟ್ಟೆ, ಕೆಳಗೆ ಬೀಯನ್ನು ತೆಗೆದುಕೊಟ್ಟೆ, ಬಾಗಿಲು ಬಿಟ್ಟಿದ್ದಾನೆ, ಈಗಾಗಲೇ ಓಡಿ ಹೋಗಿರಬಹುದು ಅಂತೆಲ್ಲ ಹೇಳಿದ್ರಲ್ರಿ. ಮತ್ ಹೇಗ್ರಿ ಇಲ್ಲಿ ಮತ್ತೆ ತಪ್ಪಿಸ್ಕೊಂಡ್ ಬಂದವನು? ಪ್ರಭು, ಇದರಲ್ಲೇನೋ ಅನುಮಾನವಿದೆ. ಬರ್ರಿ ವಿಚಾರಿಸೋಣ. ಏನ್ ವಿಚಾರಿಸ್ತೀರೇನೋ? ಕರೆಸಿ ಆತನನ್ನು. ಏನಿದು ಮಂತ್ರಿಗಳೇ? ಪ್ರಭು, ನನಗೂ ಅದೇ ಅರ್ಥವಾಗ್ತಿಲ್ಲ ಮಹಾಪ್ರಭು. ಆತನನ್ನು ಕರೆಸಿದರೆ ನಿಜಾಂಶ ಗೊತ್ತಾಗುತ್ತದೆ. ಸರಿ, ಕರೆಸಿ. ಯಾರಲ್ಲಿ? ಆತನನ್ನ ಕರೆದನ್ನೇ. ಅಪ್ಪಣೆ ಪ್ರಭು. ಪ್ರಭುಗಳಿಗೆ ಅಡ್ಡ ಬಿದ್ದ ಒಡೆಯ. ಆಗ್ಲೇ ಕಳ, ನಿನ್ನ ಈ ರಾಜ ಬುದ್ಧಿಗೆ ನಾವು ಮೆಚ್ಚಿದ್ದೇವೆ. ಹಾಗಾಗಿ ಇದನ್ನು ಈ ಕೂಡಲೇ ಬಿಡುಗಡೆ ಮಾಡುತ್ತಿದ್ದೇವೆ. ಹೋಗಿ ಬಾ. ಏನ್ ಬುದ್ಧಿ ಇದು? ಹೋಗು ಹೋಗು, ಎಲ್ಲಿಗೆ ಹೋಗ್ಲಿ? ನಾನು ಅಪರಾಧಿ ಕಾಳಯ್ಯ.
ನನಗೆ ಜೀವಾವಧಿ ಶಿಕ್ಷೆ ಆಗಿದೆ. ಹೋಗು ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ? ಮತ್ತೇನೆ ಸೆರೆಮನೆಯಿಂದ ಇಲ್ಲಿವರೆಗೂ ತಪ್ಪಿಸ್ಕೊಂಬಂತ ನೀನು? ಕ್ಷಮಿಸ್ಬೇಕು ಬುದ್ಧಿ, ಅಂತ ಪಾಪ ಕಾರ್ಯ ನಾನ್ ಮಾಡಿಲ್ಲ. ಅಲ್ಲ, ನನಗೆ ನಿಯತ್ತಿಲ್ವ ಸ್ವಾಮಿ ನಾನು ಹಾಗೆ ತಪ್ಪಿಸ್ಕೊಂಡು ಓಡ್ ಬರೋದಕ್ಕೆ? ಆ ನಿಮ್ಮ ಪಹಾರೆಯವನು ಇದನ್ನ ಮುಟ್ಟಾಳ. ನಿನ್ನೆ ರಾತ್ರಿ ಬೀಗನೇ ಸರಿಯಾಗಿ ಆಗ್ತೆ ಹಾಗೇ ಓಡೋಗಿದ್ದಾನೆ. ನಾನೇ ಅವನ್ನ ಕರೆದು, ಲೋ ಮುಟ್ಟಾಳ, ಬೀಗ ಸರಿಯಾಗಿ ಹಾಕೊಂಡು ಹೋಗು ಅಂತ ಹೇಳಿದ್ದೀನಿ. ಅಂತವನು ನಾನ್ ತಪ್ಪಿಸ್ಕೊಂಡು ಬಂದ್ಬಿಡ್ತೀನ? ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಬೆಳಿಗ್ಗೆ ನಾಷ್ಟಾನೂ ಇಲ್ಲ, ಮಧ್ಯಾಹ್ನದ ಊಟನೂ ಇಲ್ಲ. ರಾತ್ರಿ ಪ್ರಭುಗಳ ದಯೆಯಿಂದ ಒಳ್ಳೆ ಮಟನ್ ಊಟ ಕೊಟ್ಟಿದ್ರು, ಚೆನ್ನಾಗಿ ತಿಂದ್ಬಿಟ್ಟು ಗಡತ್ತಾಗಿ ನಿದ್ದೆ ಮಾಡಿದ್ದೆ. ಬೆಳಿಗ್ಗೆ ಹೇಳೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ನಾನು ಹೇಳೋ ಅಷ್ಟರಲ್ಲಿ ಆ ನಿಮ್ ಪಹಾರೆಯವನ್ ಬಂದೋಗಿರ್ಬೋದೇನೋ ಅಂತ ಅನ್ಕೊಂಡು ಹಾಗೇ ಎದ್ದು ಹೊರಗೆ ಬಂದು ನೋಡ್ತೀನಿ ಬುದ್ಧಿ, ಸೂರ್ಯ ಆಗ್ಲೇ ನೆತ್ತಿ ಮೇಲೆ ಬಂದ್ಬಿಟ್ಟಿದ್ದಾನೆ. ನನಗೆ ಯಾಕೋ ತುಂಬಾ ಗಾಬರಿ ಆಯ್ತು ಬುದ್ಧಿ. ಮತ ಕೈಯಲ್ಲಿ ಓಡ್ ಬಂದೆ. ಮತ್ತದ ಬಡ್ಕೊಂತಿರಲ್ಲ ಬುದ್ಧಿ, ನಾನು ಯಾಕೆ ಓಡ್ ಬರ್ಲಿ? ಇಷ್ಟೋ ತನಕ ನೋಡ್ದೆ, ಡೈಲಿ ಶಿಕ್ಷೆ ಕೊಡೋನು ಬಂದಿಲ್ಲ. ಡೈಲಿ ಶಿಕ್ಷೆ ತಗೊಂಡು ತಗೊಂಡು ಅಭ್ಯಾಸ ಆಗಿರೋ ಈ ಕೈಗಳಿಗೆ ಇವತ್ತು ಶಿಕ್ಷೆ ಇಲ್ಲದೆ ಕೈಯೆಲ್ಲ ಚುರು ಚುರ ಅನ್ನಕ್ ಶುರುವಾಯ್ತು. ಕೈ ಜೊತೆಗೆ ಪಟ್ಟನ ಚುರ ಚುರ ಅನ್ನಕ್ ಶುರುವಾಯ್ತು. ಅದಕ್ಕೆ ಓಡ್ ಬಂದ್ಬಿಟ್ಟ ಭೂಪತಿ. ತಮಾಷೆ ಮಾಡ್ತಿರಲ್ಲ ಬುದ್ಧಿ, ನಾನು ಹೆಂಗ್ ಭೂಪತಿ ಅದೇನೋ? ಅದು ತಾವಲ್ವೋ. ನಾನು ಎಷ್ಟೇ ಆದ್ರೂ ಅಪರಾಧಿ ಕಾಳಯ್ಯ. ಮೊದಲು ಪಾಸಿ, ಆಮೇಲೆ ಜೀವಾವಧಿ ಶಿಕ್ಷೆ ಗುರಿಯಾದವನು. ಸರಿ, ಮತ್ತೆ ಈಗೇನು ನಮ್ಮಲ್ಲಿ ಕ್ಷಮಾಪಣೆ ಕೇಳಿ ನಮ್ಮನ್ನು ಬಿಡುಗಡೆ ಮಾಡಿ ಅಂತ ಪ್ರಾರ್ಥಿಸೋಕೆ ಬಂದಿಯೋ? ಹಂಗೆಲ್ಲ ಉಂಟ ಬುದ್ಧಿ? ನಾನ್ ಹಂಗ್ ಮಾಡಿದ್ರೆ ಆ ಉರಿಯೋ ಸೂರ್ಯ ಮೆಚ್ತಾನ? ನಾನು ಕೊಂದವನು ಅಂತ ಆದ್ಮೇಲೆ ಶಿಕ್ಷೆ ಬೇಡ ಅಂದ್ರೆ ಹೆಂಗೆ? ಬೆಳಿಗ್ಗೆಯಿಂದ ನೋಡ್ತಾ ಇದೀನಿ, ಬೆಳಿಗ್ಗೆ ನಾಷ್ಟಾನೂ ಇಲ್ಲ, ಮಧ್ಯಾಹ್ನದ ಊಟನೂ ಇಲ್ಲ. ಅದಕ್ಕೆ ನಾನೇ ಒಂದ್ ಹೆಜ್ಜೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಾದ್ರೆ ಉಣ್ಕೊಂಡು ಊರ್ಗ್ ಹೋಗ್ಬಿಡ್ತೀಯೋ? ನಾನು ಮನುಷ್ಯನು ಮೃಗನ ಸ್ವಾಮಿ? ಊಟ ಮಾಡ್ಕೊಂಡು ಕರೆಕ್ಟ್ ನಾನು 11ನೇ ನಂಬರ್ ರೂಮಿಗೆ ಹೋಗಿ ಆರಾಮಾಗಿ ಮಲ್ಕೊಳ್ತೀನಿ. ಅಯ್ಯ ಗಾಳ, ಹಾ. ನಿನ್ನ ಶಿಸ್ತು, ನಿನ್ನ ರಾಜಭಕ್ತಿ, ನಿನ್ನ ನಿಯತ್ತು ಪ್ರಭುಗಳಿಗೆ ಬಹಳ ಮೆಚ್ಚುಗೆ ಆಗಿದೆ ಕಡೆಯ. ಅದಕ್ಕಾಗಿ ನಿನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡುತ್ತಿದ್ದೇವೆ. ಸೇನಾಧಿಪತಿಗಳೇ, ಇವನಿಗೆ ಹೊಟ್ಟೆ ತುಂಬಾ ಊಟ ಹಾಕಿಸಿ ಇವನನ್ನು ಇಲ್ಲಿಂದ ಕಳಿಸಿಬಿಡಿ. ಏನ್ ಬಂದಿದ್ದು? ದಿನ ದಿನ ನಿಮ್ ಶಿಕ್ಷೆ ಹಿಂಗೆ ಬದಲಾಗ್ತಾ ಇದೆಯಲ್ಲ, ನಿಮ್ಗೊಂದು ಮರ್ಯಾದೆ ಬೇಡವಾ? ಮೊದಲು ಪಾಸಿ ಅಂದ್ರಿ, ಒಪ್ಕೊಂಡೆ. ಆಮೇಲೆ ಜೀವಾವಧಿ ಶಿಕ್ಷೆ ಅಂದ್ರಿ. ಪಾಪ ಪ್ರಭುಗಳಿಗೆ ಏನ್ ಕಷ್ಟನೋ ಏನೋ ಅನ್ಕೊಂಡು ಅದಕ್ಕೂ ಒಪ್ಕೊಂಡೆ. ಇವಾಗ ನೋಡಿದ್ರೆ ಆ ಶಿಕ್ಷೆನೂ ಕೊಡಕ್ಕಾಗಲ್ಲ ಅಂತಿರಲ್ಲ, ಇದನ್ ರಾಜ್ಯನೋ ಇಲ್ಲ ಮಸ್ಕಿರಿನೋ? ಏ ಕಾಳ, ಸ್ವಲ್ಪ ಮೆತ್ತಿಗೆ ಮಾತಾಡಯ್ಯ. ಕ್ಷಮಿಸಿ ಬನ್ನಿ, ಬೆಳಿಗ್ಗೆಯಿಂದ ನಾಷ್ಟಾನೂ ಇಲ್ಲ, ಮಧ್ಯಾಹ್ನದ ಊಟನೂ ಇಲ್ಲ. ಅದೇ ಕೋಪದಲ್ಲಿ ಪ್ರಭುಗಳನ್ನ ಸ್ವಲ್ಪ ಉಚ್ಚಾಯಿಸಿದೆ ಅಷ್ಟೇ. ಇರ್ಲಯ್ಯ ಕಾಳ, ಈಗ ನೋಡಯ್ಯ, ನಮ್ ಬಾರೆಯವರು ನಿನಗ್ ಶಿಕ್ಷೆ ಕೊಡೋರು ಎಲ್ರಿಗೂ ರಜೆ ಮೇಲಿದ್ದಾರೆ. ಹಾಗಾಗಿ ನಿನ್ ನಿಗಾ ನೋಡೋರು. ತಾವೇನು ಚಿಂತೆ ಮಾಡ್ಬೇಡಿ ಬುದ್ಧಿ, ಪ್ರತಿದಿನ ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ರಾತ್ರಿ ಒಂದ್ಸಲ ನಾನೇ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಿನಗೆ ಶಿಕ್ಷೆ ಕೊಡೋದು ಬೇಡವೇನಯ್ಯ ಕಾಳ? ಇದೇನ್ ಬುದ್ಧಿ ಇದು? ನೀವು ಹಂಗೆ ಮಾತಾಡ್ತಿರಲ್ಲ. ನಾನು ನಿನ್ನೆ ಮೊನ್ನೆ ದಿನ ಇಲ್ಲಿ 6 ತಿಂಗಳಿಂದ ಇಲ್ಲೇ ಇದೀನಿ. ನನಗೆ ಎಲ್ಲ ಶಿಕ್ಷಣ ಅಭ್ಯಾಸ ಆಗಿದೆ. ಬೇಕಾದ್ರೆ ಹೇಳ ಇವಾಗ ಹೇಳ್ದೇಳಿ ನೋಡೋಣ. ನೋಡಿ, ಬೆಳಿಗ್ಗೆ ನಾಷ್ಟ ಆಗಿದ ತಕ್ಷಣ ಬಾವಿಯಿಂದ ನೀರು ಸೇದಿ ಸೇದಿ ತೊಟ್ಟಿಗೆ ಸುರಿಯೋದು, ತೊಟ್ಟಿಯಿಂದ ಹಂಡಕ್ಕೆ ಸುರಿಯೋದು, ಕಟ್ಟಿಗೆ ಇದ್ರೆ ಹೊಡೆಯೋದು, ಅದೂ ಇಲ್ಲ ಅಂದ್ರೆ ಸ್ಟೋರ್ಗೆ ಹೋಗಿ ರಾಗಿ ಬೀಸೋದು, ರಾಗಿನೂ ಇಲ್ಲ ಅಂದ್ರೆ ಭತ್ತದ ಹೊಟ್ಟನ್ನೇ ಬೀಸ್ತಾ ಕೂತ್ಕೊಳ್ಳೋದು. ಇಷ್ಟ ಅಲ್ವಾ? ಇದನ್ನೆಲ್ಲ ನನಗೆ ನಾನೇ ಮಾಡ್ಕೊಳ್ತೀನಿ ಬಿಡ್ರಿ. ಅದೆಲ್ಲ ಆಗೋದಿಲ್ಲ ಕಾಳ. ಈಗ ನೋಡು, ಇವತ್ತಿನಿಂದ ಬಿಡುಗಡೆ ಮಾಡಲೇಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಮುಂಚೆ ಹೇಳಿದಾಗೆ ನಿನಗೆ ಹೊಟ್ಟೆ ತುಂಬಾ ಊಟ ಹಾಕಿಸಿ, ಜೊತೆಗೆ ಹೊಸ ಬಟ್ಟೆಯನ್ನು ಕೊಡಿಸಿ, ಜೊತೆಗೆ ಖರ್ಚಿಗೆ ಅಂತ ಒಂದು 25,000 ಕೊಟ್ಟು ಕಳಿಸಿದ್ದೇವೆ. ದಯವಿಟ್ಟು ನಿನ್ನನ್ನು ಬಿಡುಗಡೆ ಮಾಡ್ತಿದ್ದೇವೆ. ಹೋಗಿ ಬಾ ಸೇನಾಧಿಪತಿಗಳೇ, ಮೊದಲು ಇವನನ್ನು ತಗೊಂಡು ಅಷ್ಟು ಬಿದ್ದೆ ಬದಿ. ತಾವು ಇಷ್ಟೊಂದು ಕೇಳ್ಕೊಳ್ತಾ ಇರೋದು ನೋಡಿದ್ರೆ ನನ್ ಕರುಳು ಚುರುಕ್ ಅನ್ಸುತ್ತೆ. ಅಯ್ಯೋ ಪಾಪ ಅನ್ಸುತ್ತೆ. ಎಲ್ಲ ಸರಿ ಬುದ್ಧಿ, ಆದ್ರೆ 25,000 ಅಂದ್ರಲ್ಲ, ಅದು ಸರಿ ಇಲ್ಲ. ಯಾಕಯ್ಯ, ಇನ್ನೂ ಜಾಸ್ತಿ ಬೇಕಾ? ಕೇಳಯ್ಯ, ಪರವಾಗಿಲ್ಲ, ಸಂಕೋಚ ಪಡ್ಕೋಬೇಡ, ಕೇಳಿ ಕೊಡೋಣ. ನೋಡಿ, ಇವಾಗ ನನಗೆ ಅಂತ ತಿಂಗಳ ಎಷ್ಟು ಖರ್ಚು ಬರ್ತಾ ಇದೆ? ಏತಹಾಟೆ ಪ್ರಭುಗಳು ಈ ಲೆಕ್ಕ ಒಪ್ಪಿಸ್ಬೇಕು. ಬುದ್ಧಿ, ಈ ನಿಮ್ ಮಿಲಿಟರಿ ಅಪ್ಪನ್ಗೆ ಸ್ಯಾನೆ ಕೋಪ. ನಿಮ್ಮೆದ್ರಿಗೆ ಹಿಂಗ್ ಮಾತಾಡ್ತಾನಲ್ಲ, ನಿಮ್ಗೊಂದು ಮರ್ಯಾದೆ ಬೇಡವಾ? ಸರಿನೇ ಕಾಳ, ಆಯ್ತು. ಈಗ ನೋಡಯ್ಯ, ನಿನಗೆ ಅಂತ ತಿಂಗಳಿಗೆ 1.5 ಲಕ್ಷ ಖರ್ಚು ಬರ್ತಾ ಇದೆ. ಇದು
ಲೆಕ್ಕಾಚಾರ ಅಂದ್ರೆ ಸುಮ್ನೆ ಅಪ್ಪನ ಬಾಯಿಗೆ ಬಂದಂಗ್ ಬಡ್ಕೊಂಡ್ರಾಗುತ್ತ ನೋಡಿ. ಈಗ ನನಗೆ ಅಂತ ತಿಂಗಳ 1.5 ಲಕ್ಷ ಖರ್ಚು ಬರ್ತಾ ಇದೆ ಅಂದ್ರೆ ಆ 1.5 ಲಕ್ಷದಲ್ಲಿ 50,000 ನೀವ್ ಇಟ್ಕೊಳ್ಳಿ, 1 ಲಕ್ಷ ನನಗೆ ಕೊಟ್ಬಿಟ್ರೆ ಆಯ್ತು. ಏನೇ ಕಾಳ ಇದೇನ್ ಸುಮ್ನೆ ನಿನ್ನ ಆಯ್ತಾಯ್ತು ಮಂತ್ರಿಗಳೇ, ಇರಿ ಸ್ವಲ್ಪ ತಿಳಿಯಿರಿ. ಈ ಪ್ರಸಂಗವನ್ನು ಹಿಂದೆ ಮುಗಿಸಿ ಬಿಡೋಣ. ಆಗಯ್ಯ ಕಳೆಯ, ನಿನ್ನ ಮಾತಿಗೆ ನಮಗೆ ಒಪ್ಪಿಗೆ ಇದೆ. ಸರಿ ಹೇಳಯ್ಯ, ಈಗ ಹಣವನ್ನು ಎಲ್ಲಿಗೆ ತಲುಪಿಸ್ಬೇಕು? ತಾವೇನು ಚಿಂತೆ ಮಾಡಬೇಡಿ ಬಂದೆ. ಪ್ರತಿ ತಿಂಗಳು ಹುಣ್ಣಿಮೆ ದಿನ ನಿಮ್ಮೂರಿನ ಆಂಜನೇಯಪ್ಪನ ಗುಡಿ ಹತ್ರ ನಾನೇ ಬಂದು ಕೂತ್ಕೊಳ್ತೀನಿ. ಸರಿ. ಈ ನಿಮ್ ಮಿಲಿಟರಿ ಅಪ್ಪನ ಹತ್ರ 1 ಲಕ್ಷ ಕೊಟ್ಟು ಕಳಿಸ್ಬಿಟ್ರೆ ಆಯ್ತು, ಇಸ್ಕೊಂಡು ಹಂಗೆ ಹೊಂಟೋಗ್ಬಿಡ್ತೀನಿ. ಸರಿ ಹಾಗೆ ಮಾಡಿ. ಬೇಷ್, ಈಗ ಸೀದಾ ಸೀದಾ ಅಡಿಗೆ ಮನೆ ಕಡೆ ನಡಿ. ಪ್ರಭು, ನಾನು ಹೋದ್ಮೇಲೆ ನೀವೊಬ್ಬ ಪಹಾರವನ್ನಾದ್ರೂ ಕಮ್ಮಿ ಮಾಡ್ಬೋದು. ಇನ್ನು ಆಮೇಲೆ ನನಗೆ ನಾಷ್ಟ ಮಧ್ಯಾಹ್ನದ ಊಟ ಎಲ್ಲ ತಂದು ಕೊಡ್ತಾನಲ್ಲ, ಅವನ ಸಂಬಳನೂ ಮಿಕ್ಕುತ್ತೆ. ಈಗ ನಾನು ಉಳಿಸಿರೋ 50ರಲ್ಲೇ ಇನ್ನೊಂದು 25 ಆದ್ರೂ ಕೊಟ್ಟಿದ್ರೆ. ಜಾಸ್ತಿ ಹೋದ್ರೆ ಬಿಡಪ್ಪ. ಇರ್ರಿ ಪ್ರಭು, ತಾವಂತವ್ರಲ್ಲ ಆದ್ರೂ ಮಾತಿಗೆ ಹೇಳ್ತೀನಿ. ಪ್ರತಿ ತಿಂಗಳು ಹುಣ್ಣಿಮೆ ದಿನ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಕಾಯ್ತೀನಿ. ದುಡ್ಡೇನಾದ್ರೂ ಬರ್ಲಿಲ್ಲ ಅಂದ್ರೆ ಸೀದಾ ಅರಮನೆ. ಇಲ್ಲ ಕಣ, ಒಟ್ಟ ಮಾತಿನಂತೆ ನೀನು ಹೇಳಿ ಜಾಗಕ್ಕೆ ಹಣವನ್ನು ತಲುಪಿಸ್ತೀನಿ ಕಣಯ್ಯ. ಈಗ ಸೀದಾ ನಡಿ ನಡಿ. ಸರಿ ಬರ್ಲಾ. ಇಷ್ಟು ದಿನ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಥ್ಯಾಂಕ್ ಯು. ಆಮೇಲೆ ಈ ನಿಮ್ ಸೇನಾಧಿಪತಿ ಹತ್ರ ನನ್ನ ಫೋನ್ ನಂಬರ್ ಕೊಟ್ಟೋಗಿರ್ತೀನಿ. ನಿಮ್ಗೆ ಯಾವಾಗಾದ್ರೂ ನನ್ನ ಜೊತೆ ಮಾತಾಡ್ಬೇಕು ಅನ್ಸ್ದಾಗ, ಇಲ್ಲ ನಿಮ್ಗೆ ತುಂಬಾ ಬೋರ್ ಆಗ್ತಾ ಇದ್ದಾಗ ನನಗೊಂದು ಫೋನ್ ಮಾಡಿ, ತಕ್ಕಂತ ಇಲ್ಲಿಗೆ ಬಂದ್ಬಿಡ್ತೀನಿ. ಸರಿನಾ? ಬರ್ಲಾ, ಬಾಯ್. ನೀನೇನ ಮಕ್ಕ ನೋಡ್ತಾ ಇದೀಯ, ನಡಿ ಹೋಣ. ಮಂತ್ರಿಗಳೇ, ಪ್ರಭು, ಅಂತೂ ಈ ಪ್ರಸಂಗ ಇಷ್ಟರಲ್ಲೇ ಮುಗಿಯಿತಲ್ಲ. ಹೌದು ಮಹಾಪ್ರಭು, ಕ್ರೀಡೆ ತೊಲಗಲಾಗಾಯ್ತು. ಪ್ರಭು, ನಾನು ಕೆಲ ಕಾಲ ವಿಶ್ರಾಂತಿಯಕ್ಕಾಗಿ ಥೈಲ್ಯಾಂಡ್ ಪ್ರವಾಸಕ್ಕಾಗಿ ಹೋಗಿ ಬರ್ತೇನೆ ಮಹಾಪ್ರಭು. ಅಯ್ಯೋ, ನೀವು ಮಂತ್ರಿಗಳು ಲೈಲ್ಯಾಂಡಿಗಾದ್ರೂ ಹೋಗಬಹುದು, ಥೈಲ್ಯಾಂಡಿಗಾದ್ರೂ ಹೋಗಬಹುದು. ಆದ್ರೆ ನಾವು ರಾಜರು ಎಲ್ಲಿಗೂ ಹೋಗುವಾಗಿಲ್ಲ ರಾಜ್ಯವನ್ನು ಬಿಟ್ಟು. ಅಯ್ಯೋ ಕರ್ಮ. ಮಹಾಪ್ರಭು 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 ಇನ್ನೊಂದೇ ವಿಷಯ ಬಾಕಿ ಇದೆ. ಮತ್ತೆ ಏನ್ರಿ ನಿಮ್ದು? ಬಿಡುಗಡೆ ಆದ ಕೈದಿ ಬಗ್ಗೆ ಮಂಜೂರಾದ 1 ಲಕ್ಷ ರೂಪಾಯಿಗೆ 1 ಲಿಖಿತ ಆಜ್ಞೆ ಪಾಲಿಸಬೇಕು. ಇಲ್ಲಂದ್ರೆ ಆಯುಧಗಳು ಅದನ್ನೆಲ್ಲ ನೋಡ್ಕೊಳಕ್ಕೆ ಮಂತ್ರಿಗಳಿದ್ದಾರೆ. ಇನ್ನೇನಾದ್ರೆ ಇದ್ರೆ ಇನ್ನೇನಿಲ್ಲ ಸ್ವಾಮಿ. ಈ ಸಲ ಉಳಿದ 6 ತಿಂಗಳಿಗೆ 6 ಲಕ್ಷ ರೂಪಾಯಿ ಖರ್ಚು ತೋರಿಸಬಹುದು. ಮುಂದೆ ಅಂದಾಜು ಖರ್ಚು ಮತ್ತು ನಿಖರವಾದ ಖರ್ಚು ಪಟ್ಟಿಯನ್ನು ತಯಾರಿಸುವಾಗ ನಮ್ಮ ಆಜ್ಞೆ ನಂಬರು ಕೆಂಪು ಶಾಯಿನಲ್ಲಿ ಕೂಡ ಮುಗಿಸಾಮಿ. ಇನ್ನೇನಿಲ್ಲ, ಅರಮನೆ ಆಸ್ತಿ ಮತ್ತು ಕೈದಿ ಮೇಲಿರೋ ಬಟ್ಟೆಗಳನ್ನು ವಸೂಲಿ ಮಾಡ್ಬಿಟ್ಟು ಸ್ಟಾಕ್ ರಿಲೀಸ್ ಮಾಡ್ಬಿಟ್ರೆ ಮುಗಿದೋಯ್ತು ಸ್ವಾಮಿ. ಅದೆಲ್ಲ ವರ್ಷದ ಕೊನೆ ಲೆಕ್ಕ ತಯಾರಿಸ್ಬೇಕಾದ್ರೆ ಕಣ್ರಿ. ಈಗ ಪ್ರಭುಗಳಿಗೂ ವಿಶ್ರಾಂತಿ ಕೊಡಿ, ನನ್ಗೂ ವಿಶ್ರಾಂತಿ ಕೊಡಿ. ಆಗಲ್ಲ ಸ್ವಾಮಿ, ನಾಳೆ ರೆಕಾರ್ಡ್ಗಳು ಖಚಿತವಾಗಿರುತ್ತೆ. ಮಂತ್ರಿಗಳೇ, ನಾನೇ ಒಂದು ಕುಕ್ಕೆ ಹೆಚ್ಚು ಸಾಯಿಸ್ಬಿಡ್ತೇನೆ. ಮಹಾಪ್ರಭು, ನನ್ನ 7ನೇ ಮಗನ ಮದುವೆ ನಿಶ್ಚಯವಾಗಿದೆ. ನನ್ನ ಹೆಂಡತಿ ಮತ್ತೆ ಹೌದು ಮಹಾಪ್ರಭು, ಹೌದು. ನೀವು ನನ್ನನ್ನು ಗಲ್ಲಿಗಿರಿಸಿದ್ರೆ ಬೇಡ ಮಹಾಪ್ರಭು, ಬೇಡ ಮಹಾಪ್ರಭು, ಬೇಡ ಮಹಾಪ್ರಭು. ರೀ ಮಂತ್ರಿಗಳೇ, ಇನ್ನು ನನ್ನ ಕೈ ಕೋಶಾಧಿಕಾರಿಗಳ ಕಾಟ ನನ್ನ ತಡೆಯಕ್ಕಾಗ್ತಿಲ್ಲ ಕಣ್ರಿ. ಹಾಗಾಗಿ ಈ ಕೂಡಲೇ ಅವನನ್ನು ಕೆಲಸದಿಂದ ವಜಾ ಮಾಡ್ರಿ. ಮಾಡಲೇ ಪ್ರಭು. ಹಾಗೆ ನನ್ನ ಮನಃಶಾಂತಿಗಾಗಿ ನಿಮ್ಮ ಬದಲು ನಾನೇ ಲೈಲಾಂಡಿಗೆ ತೆರಳುತ್ತೇನೆ ಪ್ರಭು, ಅಲ್ಲಿಯವರೆಗೂ ಈ ರಾಜ್ಯವನ್ನು ನೀವೇ ನೋಡಿಕೊಳ್ಳಿ. ನಾನು ಬರುತ್ತೇನೆ. ಏನ್ ಮಾತಾಡ್ತಾ ಇದ್ದೀರಾ ಮಹಾಪ್ರಭು? ಪ್ರಭು ಪ್ರಭು ರುದ್ರೇಶ್, ಸೇನಾಧಿಪತಿ ಪಾತ್ರದಲ್ಲಿ ಮನು, ಕೈದಿಯ ಪಾತ್ರದಲ್ಲಿ ಮನೋಜ್ ಗೌಡ, ಮಹಾಮಂತ್ರಿಯ ಪಾತ್ರದಲ್ಲಿ ನಿತಿನ್, ರಾಜನ ಪಾತ್ರದಲ್ಲಿ ಶಮಂತಿ, ಸೈನಿಕ ಪಾತ್ರದಲ್ಲಿ ಮುತ್ತುರಾಜ್, ಅಷ್ಟಕಿಯ ಪಾತ್ರದಲ್ಲಿ ಹನುಮಂತರಾಜ್.
ನಿರ್ವಹಣೆ ಪೃಥ್ವಿ ಶೆಟ್ಟಿ ಅವರು. ಹಾಗೆ ಈ ನಾಟಕದ ನಿರ್ದೇಶಕರು ಗಣಪ. ಈ ನಾಟಕದ ಪ್ರಸ್ತುತಿ ರಂಗ ಪರಂಪರೆ ಟ್ರಸ್ಟ್. ಗಣಪ ಸರ್. ಗಣಪ ಸರ್. ನಾಟಕದ ನಿರ್ದೇಶಕ